ಎಲ್ಲ ಸುತ್ತೋಗ್ಬಿಟ್ಟಿದೆ. ಒಳ್ಳೇದೇನಂದರೆ ಹುಡುಗರು ಏನೂ ಆಗಿಲ್ಲ. ಮೆಗಾ ಗ್ಯಾಸ್ ಅವ್ರು ಸಿಕ್ಕಾಪಟ್ಟೆ ಇರ್ರೆಸ್ಪಾನ್ಸಿಬಿಲಿಟಿಯಿಂದ ಅವರು ಹ್ಯಾಂಡ್ಲಿಂಗ್ ಮಾಡ್ತಾರೆ. 1 ಗಂಟೆ ಅವ್ರಿಗೆ ಕಾಲ್ ಮಾಡ್ಕೊಂಡು ಯಾರು ಕಾರ್ಪೊರೇಟರ್ ಹೇಳಿದ ತಕ್ಷಣ ಇಮಿಡಿಯೇಟ್ ಬಂದ್ಬಿಟ್ಟು ಎಲ್ಲ ನಮ್ಮ ಮೆಗಾ ಗ್ಯಾಸ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಚಾರ್ಕೋಲ್ ಮತ್ತೆ ತಂದೂರು ರೊಟ್ಟಿ ಬಾಂಡ್ಲಿನ ಹೊರಗಡೆ ಇಟ್ಟಿದ್ದೀರಾ, ಅದ್ರ ಟೆಂಪರೇಚರ್ ಜಾಸ್ತಿ ಆಗಿ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅವರು ಹಾಕಿರೋದು MS ಪೈಪ್. ಟೆಂಪರೇಚರ್ ಜಾಸ್ತಿ ಆಗಕ್ಕೆ ಆ ತರ ಏನು ಇಲ್ಲ. ಇಲ್ಲೇ ಆಗಿರೋದಂತ ಅಲ್ಲ, ಇಲ್ಲೇನು ನೀವು ಹೇಳ್ತಾ ಇದ್ದೀರಾ ಟೆಂಪರೇಚರ್ ಅಂತ. ರೋಡ್ ಅಲ್ಲಿ ಬ್ಲಾಸ್ಟ್ ಆಗ್ತಾ ಇದೆಯಲ್ಲ, ಅದು ಹೆಂಗ್ ಆಗ್ತಾ ಇದೆ? ಅದಕ್ಕೇನು ಟೆಂಪರೇಚರ್ ಇದೆಯಾ? ಇಲ್ಲೇ ಆಗಿದ್ಯಾ? ರಿಂಗ್ ರೋಡ್ ಅಲ್ಲಿ ಆಗಿದೆ, ಅಲ್ಲಿ SSIT ಕಾಲೇಜ್ ಹತ್ರ ಆಗಿದೆ, ಪದೇ ಪದೇ ಆಗ್ತಾ ಇದೆಯಲ್ಲ. ಇಲ್ಲಿವರೆಗೆ ನಮ್ಮ ತುಮಕೂರಲ್ಲಿ ಈ ತರ ಆಗಿದ್ಯಾ? ಆಗಿಲ್ಲ. ಈಗ ಮೆಗಾ ಗ್ಯಾಸ್ನವ್ರು ಅವ್ರ ಸೇಫ್ಟಿಗೋಸ್ಕರ ಹೇಳ್ಕೊಂತಾರೆ. ಇಲ್ಲಿ ನಾವು 16 ಜನ ಜೀವನ ಮಾಡೋಕ್ಕೋಸ್ಕರ ದುಡಿತಾ ಇರೋದು, ಇಲ್ಲಿ ಕಷ್ಟ ಬೀಳ್ತಿರೋದು. ಅಂಥದ್ರಲ್ಲಿ ನೀವು ಅವ್ರ ಮೆಗಾ ಗ್ಯಾಸ್ನವ್ರು ಏನು ಹೇಳಿದ್ರು ಅಂತ ಪರಿಶೀಲನೆ ಮಾಡಿ ಸರ್. ಅಲ್ಲಿ ಆಚೆ ಕಡೆ ಆಗಿದೆ, ಮೀಟರ್ ಕಡೆ ಬ್ಲಾಸ್ಟ್ ಆಗಿದೆ.